ಯಲಹಂಕ ವಾಯುನೆಲೆಯಲ್ಲಿ ಅಗ್ನಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 277 ಕಾರುಗಳು ಸುಟ್ಟು ಕರಕಲಾಗಿವೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗ್ತಾ ಇದೆ. ಈ ಕಾರುಗಳ ಮಾಲೀಕರಿಗೆ ಇನ್ಶೂರೆನ್ಸ್ ಮರುಪಾವತಿಯನ್ನ ಆ ಪ್ರಕ್ರಿಯೆಯನ್ನ ಈಗ ಶುರು ಮಾಡಲಾಗಿದೆ. ವಿಮೆ, ಸಾರಿಗೆ, ಪೊಲೀಸ್ ಇಲಾಖೆಯಿಂದ ಈ ಪ್ರಕ್ರಿಯೆಯನ್ನ ಈಗ ಆರಂಭ ಮಾಡಿದ್ದಾರೆ. ಸುಟ್ಟ ಕಾರುಗಳನ್ನ ವಶಕ್ಕೆ ಪಡೆಯಲಿದ್ದಾರೆ ಪೊಲೀಸರು. ಅಗ್ನಿ ದುರಂತಕ್ಕೆ ಕಾರಣರಾದವರ ಬಗ್ಗೆ ತನಿಖೆಯನ್ನ ಕೂಡ ಚುರುಕು ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಹೇಗಾಯಿತು, ಯಾಕಾಯಿತು ಅಂತ ಹೇಳಿ ತನಿಖೆಯನ್ನು ಕೂಡ ಅಧಿಕಾರಿಗಳು ಈಗ ನಡೆಸ್ತಾ ಇದ್ದಾರೆ. ವಿಮೆ ಮರುಪಾವತಿ ಪ್ರಕ್ರಿಯೆಯನ್ನು ಕೂಡ ಆರಂಭ ಮಾಡಲಾಗಿದೆ. ಪೊಲೀಸರು, ಸಾರಿಗೆ ಇಲಾಖೆ ಹಾಗೂ ವಿಮಾ ಕಂಪನಿಗಳು ಸೇರಿ ತ್ವರಿತವಾಗಿ ಇಲ್ಲಿ ಯಾರ ಕಾರೆಲ್ಲ ಸುಟ್ಟು ಹೋಗಿದೆ ಅವರಿಗೆ ಇನ್ಶೂರೆನ್ಸ್ ಮೊತ್ತವನ್ನು ರಿಲೀಸ್ ಮಾಡಿಸೋಕೆ ಹೆಲ್ಪ್ ಮಾಡೋಕೆ ಈಗ ಮುಂದಾಗಿದ್ದಾರೆ. ಜೊತೆಗೆ ಈ ಎಲ್ಲ ಸುಟ್ಟ ಕಾರುಗಳನ್ನು ವಶಕ್ಕೆ ಪಡೆಯಲಿರುವ ಪೊಲೀಸರು ತನಿಖೆಯನ್ನು ಜೋರು ಮಾಡ್ತಾ ಇದ್ದಾರೆ. ಹೇಗಾಯಿತು ಘಟನೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಈಗ ಇನ್ಶೂರೆನ್ಸ್ ಬೇಗ ಕ್ಲಿಯರ್ ಮಾಡೋದು ಈಗ ಪ್ರಥಮ ಪ್ರಯಾರಿಟಿ. ಜೊತೆಗೆ ಘಟನೆಗೆ ಏನು ಕಾರಣ ಅನ್ನೋದನ್ನ ಪತ್ತೆ ಹಚ್ಚೋದು, ಎರಡು ನಿಟ್ಟಿನಲ್ಲಿ ಈಗ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ. ಮುತ್ತಪ್ಪ, ಹೌದು ಅಮ್ಮ. ಏನಂದ್ರೆ ನಿನ್ನೆ ಯಾರೆಲ್ಲ ಏರ್ ಶೋಗೆ ಬಂದಿದ್ರು ಅವರ ಕಾರುಗಳು ಇವತ್ತು ಅನಾಥವಾಗಿ ಬಿದ್ದವ. ಯಾಕಂದ್ರೆ ನಿನ್ನೆ ಒಂದು ಅಗ್ನಿ ನರ್ತನಕ್ಕೆ 277 ಕಾರುಗಳು ಸುಟ್ಟು ಭಸ್ಮವಾಗಿದ್ವು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾರಿಗೆ ಇಲಾಖೆ ಅಧಿಕಾರಿಗಳು ಜೊತೆಗೆ ಇನ್ಶೂರೆನ್ಸ್ ಕಂಪನಿಯ ಅಧಿಕಾರಿಗಳೆಲ್ಲರೂ ಕೂಡ ಈಗ ಯಲಹಂಕದ ವಾಯುನೆಲೆಯಲ್ಲಿ ಬೀಡು ಬಿಟ್ಟಿದ್ದು ಕಾರುಗಳ ಒಂದು ದಾಖಲಾತಿಯನ್ನು ಕೂಡ ಈಗ ಪರಿಶೀಲನೆಗೆ ಮುಂದಾಗಿದ್ದಾರೆ. ಆದಷ್ಟು ಬೇಗ ಯಾರ ಕಾರುಗಳೆಲ್ಲವೂ ಅಗ್ನಿ ದುರಂತದಲ್ಲಿ ಸುಟ್ಟು ಹೋಗಿದ್ದಾವೆ ಅಂತವರಿಗೆ ಇನ್ಶೂರೆನ್ಸ್ ಅನ್ನ ಕ್ಲೇಮ್ ಮಾಡುವಂತಹ ಒಂದು ಕೆಲಸದಲ್ಲಿ ಎಲ್ಲರೂ ಕೂಡ ಭಾಗಿದ್ದಾರೆ. ಬೆಳಗಿನಲ್ಲೂ ಕೂಡ ಅಧಿಕಾರಿಗಳ ಲೊಕೇಶನ್ಗೆ ಬಂದು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿರುವಂತಹ ಕಾರಣಕ್ಕಾಗಿ ಡಾಕ್ಯುಮೆಂಟ್ಸ್ ಸಾಕಷ್ಟು ಗಾಡಿಯಲ್ಲಿರುವಂತಹ ಥ್ಯಾಂಕ್ ಯು ಮುತ್ತಪ್ಪ. ನಮ್ಮ ಪ್ರತಿನಿಧಿ ಮುತ್ತಪ್ಪ ಮಾಹಿತಿಯನ್ನು ನೀಡ್ತಾ ಇದ್ರು. ಘಟನೆಗೆ ಸಂಬಂಧಪಟ್ಟ ಹಾಗೆ ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದೀವಿ. ಕೌಂಟ್ ಮಾಡಿದ್ರೂ ಕೂಡ ಅಲ್ಲಿ ಎಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಕಾರುಗಳು ಸುಟ್ಟು ಹೋಗಿವೆ ಅನ್ನೋದನ್ನು ಇಲ್ಲಿ ಗಮನಿಸಬಹುದಾಗಿದೆ. 277 ಕಾರುಗಳು ಸುಟ್ಟು ಭಸ್ಮ ಆಗಿರುವಂಥ ಘಟನೆ ಇದು. ಕಾರುಗಳ ಮಾಲೀಕರಿಗೆ ವಿಮೆ ಪಾವತಿಯ ಪ್ರಕ್ರಿಯೆ ಆರಂಭ ಮಾಡಲಾಗಿದೆ. ಕಾರಣಕರ್ತರು ಯಾರೆಲ್ಲ, ಯಾರ ಕಾರಣದಿಂದಾಗಿ ಈ ರೀತಿ ಆಯಿತು ಅದನ್ನು ಪತ್ತೆ ಹಚ್ಚೋಕ್ಕೂ ಕೂಡ ಪೊಲೀಸರು ಈಗ ಮುಂದಾಗಿದ್ದಾರೆ.